ಒಂದೇ ಒಂದು ಸವಾಲ ಸ್ವೀಕಾರ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ. 136 ಸೀಟ್ ಗೆಲ್ಸಿದ್ರಿ 2023ರಲ್ಲಿ. 60 ಸೀಟು ನೀವು ಟೋಕನ್ ಕೊಟ್ಟು ಗೆಲ್ಸಿದಿರಿ. ರಾತ್ರೋರಾತ್ರಿ 12 ಗಂಟೆ ರಾತ್ರಿಯಲ್ಲಿ 60 ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆ 10,000 ರೂಪಾಯಿ ದುಡ್ಡು ತಗೊಳ್ಳಿ ಅಂತೇಳಿ ಗೆಲ್ಸಿದಿರಿ. 60 ಕ್ಷೇತ್ರ ಎಷ್ಟೆಲ್ಲಿ ಗೆದ್ದಿದೆ? 1,000, 2,000, 3,000, 4,000, 5,000. ನಮ್ಮ ಪಕ್ಷದ 30 ಜನ MLAಗಳು ಸೋತಿದ್ದೀವಿ. 5,000 ಮತಗಳ ಅಂತರದಿಂದ 5,000 ಮತಗಳ ಅಂತರದಿಂದ ಸೋತಿದ್ದೇವೆ. ಇವತ್ತು ನಾವು ನಿಖಿಲ್ ಅಣ್ಣವರು ಒಟ್ಟಿದ್ದಾರೆ. ಕನಿಷ್ಠ 80 ಸೀಟಿಗೆ ಪ್ರಯತ್ನ ಪಟ್ಟು 60 ಸೀಟ್ ಆದ್ರೂ ನಾವು ಗೆಲ್ಲಬೇಕು ಅಂತ ಹೇಳಿ ಒಂದು ಪ್ರಯತ್ನದಲ್ಲಿ ಹೊಟ್ಟಿದ್ದೇವೆ. ಇದು ನಮ್ಮ ಸವಾಲು. ನಿಮ್ಗೆಲ್ಲ ಶಕ್ತಿ ಇದೆಯಲ್ಲ, ಬನ್ನಿ ಈಚೆ. ನೀವೊಂದು ಪಾರ್ಟಿ ಕಟ್ಟಿ, ನೀವೊಂದು ಪ್ರಾದೇಶಿಕ ಪಕ್ಷ ಅಂತ ಡಿ ಕೆ ಶಿವಕುಮಾರ್ DKS ಪ್ರಾದೇಶಿಕ ಪಕ್ಷ ಅಂತ ಕಟ್ಟಿ 136 ಸೀಟ್ ಗೆಲ್ಸ್ತೀರಾ? ಓಲಿ 60 ಸೀಟ್ ಗೆಲ್ಸಕ್ಕಾಗತ್ತ ಇವ್ರ ಕೈಲಿ? ಬೇಡ ರೀ, 60 ಸೀಟ್ ಬೇಡ, 30 ಸೀಟ್ ಗೆಲ್ಸ್ತೀರೇನ್ರಿ? 30 ಸೀಟು ಗೆಲ್ಸಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ನಿಮ್ಮ ಶಕ್ತಿ 136 ಬೇಡ ಸ್ವಾಮಿ. ನಿಮ್ದೇ ಪಾರ್ಟಿ ಕಟ್ಟಿ 6 ಸೀಟನ್ನ ಈ ರಾಜ್ಯದಲ್ಲಿ ಗೆಲ್ಸಿ ತೋರಿಸಿ ನೋಡೋಣ. ದೇವೇಗೌಡರು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಿರಲ್ಲ, ಕೇವಲ 6 ಸೀಟು. ನಿಮ್ ಸರ್ಕಾರ ಬಂದಾಗಿಂದ ಹಗಲು ದರೋಡೆ ಮಾಡಿಕೊಂಡು ಫ್ರೀ ಕರೆಂಟ್ ಕೊಟ್ಟಿದೀವಿ ಅಂತ ಹೇಳಿದ್ರಿ. ಯಾರು ಸ್ವಾಮಿ ಫ್ರೀ ಕರೆಂಟು? ಇವತ್ತು ಒಬ್ಬ ರೈತ ಒಂದು ಟ್ರಾನ್ಸ್ಫಾರ್ಮರ್ ಹಾಕೋಬೇಕಾದ್ರೆ 4 ರಿಂದ 5 ಲಕ್ಷ ಖರ್ಚು ಮಾಡಬೇಕು. ಹೌದಾ ಅಲ್ವಾ? ಹೌದಾ ಅಲ್ವರಿ? ನೀವೆಲ್ಲ ರೈತರಿದ್ದೀರಿ. ಕುಮಾರಣ್ಣನ ಗೌರ್ಮೆಂಟ್ ಅಲ್ಲಿ ಎಷ್ಟಿತ್ತು? 30,000 ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಟ್ರಾನ್ಸ್ಫಾರ್ಮರ್ ತಂದು ಬೆಸ್ಕಾಂ ಇಲಾಖೆಯವರು ರೈತನಿಗೆ ಭೂಮಿಗೆ ಇಳಿಸ್ತಿದ್ರು. ಇವತ್ತೇನಾದ್ರು 4 ಕಂಬ 5 ಕಂಬ ಅಂದ್ರೆ 5-10 ಲಕ್ಷದವರೆಗೂ ಸೆಲ್ಫ್ ಎಕ್ಸಿಕ್ಯೂಷನ್ ಅಂತ. ಇವಾಗ ಸೆಲ್ಫ್ ಎಕ್ಸಿಕ್ಯೂಷನ್ ಅಂದ್ರೆ ನೀವೇ ಮಾಡಿಸ್ಕೋಬೇಕು ರೈತರು, ನಮ್ದು ಯಾರ್ದು ಸಂಬಂಧ ಇಲ್ಲ ಅಂತೇಳಿ ಸರ್ಕಾರ ಕೈ ಚೆಲ್ತಾ ಇದ್ದಾರೆ. ಇವತ್ತು ಕರೆಂಟು ಒಬ್ಬ ರೈತ ಒಂದು ತೋಟದ ಮನೆ ತಗೋಬೇಕಾದ್ರೆ, ತೋಟದ ಮನೆ ಕರೆಂಟ್ ತಗೋಬೇಕಾದ್ರೆ ಇವತ್ತು ಕರೆಂಟ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಗೊತ್ತಿದೆಯಾ ನಿಮ್ಗೆ? ಪ್ಲಾನ್ ಅಪ್ರೂವಲ್ ಬೇಕಂತೆ. ಅದ್ಯಾವುದೋ CC/OC ಬೇಕು, ಪೊಸಿಷನ್ ಸರ್ಟಿಫಿಕೇಟ್ ಬೇಕು. ಯಾರಪ್ಪ ಕೊಡೋದು ಇವೆಲ್ಲ? ಎಲ್ಲಿಂದ ತತ್ತಾರೆ ನಮ್ಮ ರೈತರು? ಅದ್ಯಾವುದೋ ಶಕ್ತಿ ಯೋಜನೆ ಅಂತ ಮಾಡಿದ್ರು. ಬಸ್ಗಳು ಓಡ್ತಾವ? ನಮ್ಮ ಮಾಗಡಿ ಬಂದು ಡಿಪೋನಲ್ಲಿ 30 ಬಸ್ ಕೆಟ್ಟು ನಿಂತಿದ್ದಾವೆ ನಮ್ಮ ಮಾಗಡಿ ಡಿಪೋನಲ್ಲಿ. ಯಾಕಯ್ಯ ಅಂತ ಹೇಳಿದ್ರಿ ಡಿಪೋ ಮ್ಯಾನೇಜರ್ ಕೇಳಿದ್ರೆ, ಸರ್ ಏನು ಇಲ್ಲ ಸರ್, ರೀಬೆಲ್ಟ್ ಟೈರ್ ಹಾಕೋಕ್ಕೂ ನಮ್ಮ ಹತ್ರ ಕಾಸಿಲ್ಲ, ನಾವೇನು ಸರ್ ಮಾಡೋಣ ಅಂತ ಹೇಳ್ತಾರೆ. ಇದು ಶಕ್ತಿ ಯೋಜನೆ. ಯಾವುದೋ ಯುವ ನಿಧಿ. ಯಾರಿಗಪ್ಪ ಯುವಕರು ಇಷ್ಟು ಜನ ನಾವು ಇಲ್ಲಿದ್ದೀವಲ್ಲ, ಯಾರಿಗಾದ್ರೂ ಒಬ್ಬರ ಅಕೌಂಟ್ಗೆ ನೀವು ಯುವ ನಿಧಿಯನ್ನು ಕೊಟ್ಟು ಹಗಲು ದರೋಡೆ ಮಾಡ್ಕೊಂಡು ನೀವು ಗ್ಯಾರಂಟಿ ಹೆಸರಿನಲ್ಲಿ ಮಾಡಕ್ಕೆ ಕೊಟ್ಟಿದ್ದಿರಲ್ಲ. ಇವತ್ತು ಬೆಂಗಳೂರಿಗೆ ರೀ, ಇವತ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಬಾಯ್ ಬಡ್ಕೋತೀರಾ. ಇಡೀ ಪ್ರಪಂಚದ ಜನ ಬೆಂಗಳೂರು ಬರ್ತಾರೆ. MG ರೋಡಲ್ಲಿ ಹೋಗಿ ನೋಡ್ರಿ ನೀವು ಗುಂಡಿ. MG ರೋಡಲ್ಲಿ ಇವ್ರ ಯೋಗ್ಯತೆಗೆ ಗುಂಡಿ ಮುಚ್ಚಕ್ಕಾಗಿಲ್ಲ ಕಾಂಗ್ರೆಸ್ ಪಕ್ಷದವ್ರಿಗೆ. ಇವತ್ತು ನಾವು ಅಂಡರ್ಗ್ರೌಂಡ್ ಮಾಡ್ತೀವಿ, ಟನಲ್ಗಳನ್ನ ಮಾಡ್ತೀವಿ. 7 ಲಕ್ಷ ಕೋಟಿ 8 ಲಕ್ಷ ಕೋಟಿ ಕಮಿಷನ್ ಹೊಡೆಯಕ್ಕೆ ನೀವು ಇದ್ರ ಹೆಸರಿನಲ್ಲಿ, ಟನಲ್ ಹೆಸರಿನಲ್ಲಿ ಕಮಿಷನ್ ಹೊಡೆಯಕ್ಕೆ ಮಂಕು ಬುದ್ಧಿ ಹರಿಸ್ತಾ ಇದ್ದೀರಾ ಬೆಂಗಳೂರು ಜನಕ್ಕೆ, ಬೆಂಗಳೂರು ಸುತ್ತ ಇರೋ ಜನಕ್ಕೆ. ನಮ್ ಕೃಷ್ಣಪ್ಪಣ್ಣ ಹೇಳ್ತಿದ್ರು ವೃಷಭಾವತಿ ನದಿ ಬಗ್ಗೆ. ವೃಷಭಾವತಿ ಅಂದ್ರೆ ನಮ್ಮೂರು ಬೈರ್ಮಂಗ್ಲ.
ನೀವು ಪುಣ್ಯಾತ್ಮರು ಯಾವತ್ತಾದ್ರೂ ಏನಾದ್ರೂ ಬಂದಿದ್ರೆ ಅಲ್ಲಿಗೆ ನಿಮ್ಗೆ ಗೊತ್ತಾಯ್ತದೆ ಅಲ್ಲಿ ಹೆಂಗೆ ನಾವು ಕಷ್ಟ. ಬೆಂಗಳೂರಿನಲ್ಲಿ ಏನೇನು ಉಪಯೋಗಿಸ್ತಾರೋ ಎಲ್ಲ ಬರ್ತದೆ ನಮ್ಮ ಕೆರೆಗೆ. ಅರ್ಥ ಆಯ್ತಾ ಏನು ಅಂತ? ಬೆಂಗಳೂರಿನಲ್ಲಿ ಏನೇನು ಉಪಯೋಗಿಸಿ ಬೇಡ ಅಂತ ಬಿಸಾಕ್ತಾರೋ ಎಲ್ಲವೂ ಕೂಡ ನಮ್ಮ ಕೆರೆಗೆ ಬರ್ತದೆ. ಅದನ್ನ ಇಲ್ಲೇ ಮೇಲ್ಗಡೆನೆ ಇಲ್ಲಿ ಮೈಲ್ಸಂದ್ರದ ಹತ್ರ ನಾಯಂಡಹಳ್ಳಿ ತಾವಿಂದ ಪಂಪ್ ಮಾಡಿ ನಿಮ್ಮ ಕೆರೆಗಳಿಗೆ ತಂದ್ಬಿಟ್ಬಿಡೋದು. ಅದು ಆಕ್ಚುಲಿ ಟ್ರೀಟ್ ಮಾಡಿ ರೈತರಿಗೆ ಕೊಡಬೇಕು ಅಂತೇಳಿ ಕಾನೂನಲ್ಲಿರೋದ್ರಿ. ಎಲ್ಲಿ ಟ್ರೀಟ್ಮೆಂಟ್ ಮಾಡ್ತಾವ್ರೆ? ಪ್ರೈಮರಿ ಟ್ರೀಟ್ಮೆಂಟ್ ಮಾಡಬೇಕು, ಸೆಕೆಂಡರಿ ಟ್ರೀಟ್ಮೆಂಟ್ ಮಾಡಬೇಕು, ಟೆರಿಷರಿ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು ಕಾನೂನಲ್ಲಿದೆ. ನೀವು ಯಾರಿಗೋ ನಮ್ಮ ರೈತರುಗಳಿಗೆ ನೀರು ತುಂಬಿಸ್ತೆ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟರ್ಗಳ ಹತ್ರ ಗುತ್ತಿಗೆದಾರಗಳ ಹತ್ರ ಕಮಿಷನ್ ಹೊಡಿಯೋಕ್ಕೆ ಆ ಬೆಂಗಳೂರು ಕಚಡನೆಲ್ಲ ಇವತ್ತು ಶುದ್ಧವಾಗಿರ್ತಕ್ಕಂಥ ನಮ್ಮ ಕೆರೆಗಳಿಗೆ ಕಟ್ಟೆಗಳಿಗೆ ತಂದು ತುಂಬ್ತಿರಲ್ಲ ನೀವು. ಇದೇನಾ ನೀವು ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ರೈತರಿಗೆ ಸಹಾಯ? ಹೇಳಿ. ಇಷ್ಟೆಲ್ಲ ಇದ್ರೂ ಕೂಡ ಮಕಾಡೆ ಬಿದ್ರು ನಮ್ಮ ಮೀಸೆ ಮಣ್ಣಾಗ್ದಂಗೆ ನಾವು ಸರ್ಕಾರ ನಡೆಸ್ತೀವಿ, ಮುಂದೆನೂ 5 ವರ್ಷ ನಮ್ದೇ ಸರ್ಕಾರ ಅಂತ ಹೇಳಿ ಭಾಷಣಗಳನ್ನ ಮಾಡ್ತಾರೆ. ಮುಂದೇನೋ ಅವ್ರ ಸರ್ಕಾರ ಬಿಡಕ್ ನಾವೆಲ್ಲ ಬಿಡಕ್ ಆಯ್ತದ ಸ್ವಾಮಿ? ನಿಮ್ ಕೈಯಲ್ಲಿದೆ. ಇವತ್ತು ನಾನು ಹೇಳಿದೆ ಹಸು ತರ ಸೀನಣ್ಣ. ಯಾವುದಕ್ಕೂ ನಾವೇನಾದ್ರೂ ಒಂದು ಸ್ವಲ್ಪ ಗಟ್ಟಿಯಾಗಿ ಯಾರ ಹತ್ರನ ಮಾತಾಡಿರ್ಬೋದೇನೋ, ಒಂದು ಗಟ್ಟಿ ಧ್ವನಿಯಲ್ಲಿ ಮಾತಾಡದೆ ನನ್ನ ಕ್ಷೇತ್ರ ನನ್ನ ತಾಲೂಕು ಅಷ್ಟಕ್ಕೆ ಸೀಮಿತ ಆಗಿ ಪಾಪ ಆ ದುಡಿಮೆ ಮಾಡ್ತಿದ್ದಂಥ ವ್ಯಕ್ತಿ ಸಂಚು ಮಾಡಿ ಎಲ್ಲಿರೋನೋ ದುಡ್ಡು ಯಾವುದೋ ದುಡ್ಡು ಹೊಡೆದು ಎಲ್ಲೋ ಮಡಗಿದ್ದಾರೆ ಅಂತೇಳಿ ಅವ್ರನ್ನ ಕರ್ಕೊಂಬಂದು ಇಲ್ಲಿ MLA ಮಾಡಿಬಿಟ್ಟು ಅದಾದ ಕುದೂರ್ನೆಲ್ಲೂ ಧಮ್ಕಿ ಅಂತ ಇನ್ಸ್ಪೆಕ್ಟರ್ಗೆ, ಅಲ್ಲೆಲ್ಲೋ ದಾವಾಸ್ಪೇಟೆ ಸ್ಟೇಷನ್ಗೂ ಧಮ್ಕಿ ಅಂತ. ನಾನು ಹೇಳಿದೆ ಕೆಲವು ಪೊಲೀಸ್ ಅಧಿಕಾರಿಗಳಿಗೆ, ನೀವು ಇಲ್ಲಿ ಕಾಕಿ ಹಾಕೊಂಡು ಸೇವೆ ಮಾಡಕ್ಕೆ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ದಯಮಾಡಿ ಆ ಕಾಕಿಗೆ ಅವಮಾನ ಮಾಡಬೇಡ್ರಪ್ಪ. ಆ ಕಾಕಿ ಬಿಚ್ಚಿಟ್ಬಿಟ್ಟು ಅದಕ್ಕೊಂದು ಸೆಲ್ಲಿಟ್ಟು ಹೊಡೆದು ಹೋಗಿ ಅವ್ರ ಮನೇಲಿ ನೀವು ಅವ್ರ ಬಟ್ಲು ತೊಳೆಯಕ್ಕೂ ನೀವು ಯೋಗ್ಯರಲ್ಲ ಅಂತೇಳಿ ಕೆಲವು ಅಧಿಕಾರಿಗಳಿಗೆ ಹೇಳಿದ್ವಿ. ನಾವೇನು ಯಾರಿಗೂ ಹೆದರ್ಕೊಳ್ಳಲ್ಲ, ನಾವೇನು ಯಾರಿಗೂ ಲಂಚ ಇಸ್ಕೊಂಡು ಪೋಸ್ಟಿಂಗ್ ಕೊಡಿಸೋ ಜಾಯಮಾನ್ದವರು ಅಲ್ಲ. ಇವತ್ತಿಲ್ಲಿ AC ತಹಶೀಲ್ದಾರ ಒಬ್ಬ DDLR ADLR ಕೋಟಿ ಕೊಟ್ಟು ಬರಬೇಕು. ಕೋಟಿ ಕೊಟ್ಟು ಬಂದು ಏನ್ ಮಾಡ್ತಾರೆ ಅವರು? ಬೆಳಗ್ಗೆನೆ ನೆಲಮಂಗಲದಲ್ಲಿ ಅಂಗಡಿ ಬಿಚ್ತಾರೆ. ಬನ್ನಿ ಅಂಗಡಿ ತೆಗ್ದೈತೆ, ವ್ಯಾಪಾರ. ಏಜೆಂಟ್ಗಳು, ಹೆಜ್ಜೆಗೂ ಏಜೆಂಟ್ಗಳು. ತಾಲೂಕು ಆಫೀಸಲ್ಲಿ ಕಿಟಕಿ ಬಾಗ್ಲು ಟೇಬಲ್ ಎಲ್ಲ ಕೂಡ ಲಂಚ ಕೇಳ್ತಾ ಇದಾವೆ ಇವತ್ತು. ಹೌದಾ ಅಲ್ವಾ? ಯಾವ್ದಾನ ರೈತರ ಕೆಲಸ ಆಗ್ತಾ ಇದೆಯಾ? ಇದಕ್ಕೋಸ್ಕರ ಬದಲಾವಣೆ ನೀವು ಬಯಸ್ಬೇಕಾಗ್ತದೆ. ನಾನು ಹೆಚ್ಚು ಸಮಯ ಮಾತನಾಡಲ್ಲ. ಇವತ್ತು ನಮಗೆ ಎಷ್ಟೇ ದೌರ್ಜನ್ಯ, ದರ್ಪ, ದುರಾಡಳಿತ ಏನೇ ಮಾಡಿದ್ರು ಕೂಡ ಆ SIT ಅಂತ ಒಂದಿದೆ, ನೀವೆಲ್ಲ ಪೇಪರಲ್ಲಿ ಟಿವಿಲಿ ನೋಡ್ತಾ ಇದ್ದೀರಿ. SIT ಏನಾಗಿದೆ ಅಂದ್ರೆ ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಅದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಅವ್ರ ಮನೇಲೇ ಇರ್ತದೆ. ಮಧ್ಯರಾತ್ರಿ 12 ಗಂಟೆ 2 ಗಂಟೆವರೆಗೂ ಅವ್ರ ಮನೇಲೇ ಇರ್ತದೆ. ಕಂಪ್ಲೇಂಟ್ ಬರೆಯೋರು ಇವ್ರೆ, FIR ಹಿಂಗೆ ಇದೇ ಸೆಕ್ಷನ್ ಹಾಕ್ಬೇಕು ಅಂತ ಹೇಳೋರು ಇವ್ರೆ, ತಿರ್ಗಾ ಚಾರ್ಜ್ ಶೀಟ್ ಹಾಕ್ಸೋರು ಇವ್ರೆ, ಶಿಕ್ಷೆ ಇದೇ ಆಗ್ಬೇಕು ಅಂತೇಳಿ ಹೇಳುವಂತ ನಾಯಕರುಗಳು ಇವ್ರೆ. ನಾವೆಲ್ಲ ಹೆದರ್ಕೊಬಿಡ್ತೀವ ನಿಮ್ಮ SITಗೆ, ನಿಮ್ಮ ಪೊಲೀಸ್ನವ್ರಿಗೆ, ನಿಮ್ಮ ರೆವಿನ್ಯೂ ಆಫೀಸರ್ ನಮ್ಗೆ ಯಾರಿಗೋ ಕಿರುಕುಳ ಕೊಡ್ತಾರೆ ಅನ್ನೋದಕ್ಕೆ ಹೆದರ್ಕೊಬಿಡ್ತೀವಿ ಅಂದ್ಕೊಂಡಿದ್ದೀರಾ? ನಾವ್ಯಾರು ಎದುರೋರಲ್ಲ. ಮಾಗಡಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದವರು ಯಾರು ಎದುರೋರಿಲ್ಲ. ನನಗೆ ನಮ್ಮ ತಾಲೂಕಿಗೆ ಸೇರಿಸ್ಕೊಂಡಿರ್ತಕ್ಕಂಥ ಹೋಬಳಿ ನಾವಿದ್ದಂಥ ಸಂದರ್ಭದಲ್ಲೂ ಕೂಡ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸುವಂತ ಕೆಲಸ ನಾವು ಮಾಡಿಲ್ಲ, ಮುಂದೇನೂ ಮಾಡಲ್ಲ. ನಾವೆಲ್ಲ ಒಟ್ಟಾಗಿ ಇವತ್ತು ನಮ್ಮ ನಿಖಿಲಣ್ಣವ್ರನ್ನ ಕೈಯನ್ನ ಬಲಪಡಿಸಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು.